जय किसान खासगी भाजी मार्केट सुरू ठेवावे या मागणीसाठी शुक्रवारी कर्नाटक युवा संरक्षण वेदिका आणि शेतकरी संघटनेच्या नेत्यांनी आंदोलन करून जिल्हाधिकाऱ्यांना निवेदन सादर केले। काही अधिकारी राजकीय दबावाखाली जय किसान खासगी मार्केट बंद करण्याचा डाव आखत आहेत असा आरोप करण्यात आला। बेळगाव परिसरातील गावांमध्ये भाजीपाला पिकवणाऱ्या शेतकऱ्यांनी या मार्केट सुरू झाल्यापासून मोठी सोय झाली असल्याचं निवेदनात म्हटलंय। या मार्केटला यायचं झाल्यास वाहतूक खर्च कमी होतो, वेळेवर पैसे मिळतात, तसेच वजनात कोणतीही फसवणूक होत नाही। त्यामुळे हे मार्केट सुरू ठेवणे आवश्यक आहे असेही शेतकऱ्यांनी स्पष्ट केलं। ನಮ್ಮ ಆತ್ಮೀಯ ರೈತ ಬಾಂಧವರಲ್ಲಿ ಒಂದು ವಿನಂತಿ, ಈಗಾಗಲೇ ನಾವು ಮಾನ್ಯ ಡಿಸಿ ಅವರಿಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೆವು। ಆ ಮನವಿ ಏನಂತಂದ್ರೆ ಈಗಾಗಲೇ ನಮ್ಮ ಜಗದೀಶ್ ಪಾಟೀಲ್ ಅವರು ಹೇಳಿದ್ದಾರೆ, ಆ ಮನವಿಗೆ ಏನಾದರೂ ಇವರು ಸ್ಪಂದನೆ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟವನ್ನು ನಾವು ಅಹೋರಾತ್ರಿ ಮಾಡಬೇಕಾಗ್ತೈತಿ। ದಯವಿಟ್ಟು ಮಾನ್ಯ ಡಿಸಿ ಅವರು ಒಳ್ಳೆಯ ಒಂದು ಪ್ರಜಾಪ್ರಭುತ್ವ ಕಂಡಂಥ ವ್ಯಕ್ತಿಗಳಿದ್ದಾರೆ। ಅದೇ ರೀತಿ ಅವರು ಬೇರೆ ಜಿಲ್ಲೆ ಮತ್ತು ತಾಲೂಕುಗಳಿಗೆ ತಮ್ಮದೇ ಆದಂಥ ಒಂದು ಚಾತುರ್ಯವನ್ನು ಮುಗಿಸಿದಂತಾರೆ। ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಡಿಸಿ ಅವರು ಇದಕ್ಕೆ ಏನಾದರೂ ಸ್ಪಂದನೆ ಕೊಡಲಿಲ್ಲ ಅಂದ್ರೆ ಯಾರು ಇದಕ್ಕೆ ಹಿಂದೆ ಏನೇ ಕುಮ್ಮಕ್ಕೈತಿ ಏನೋ ಗೊತ್ತಿಲ್ಲ, ದಯವಿಟ್ಟು ಅವರು ಏನಾದರೂ ಇದಕ್ಕೆ ಸ್ಪಂದನೆ ಕೊಡಲಿಲ್ಲ ಅಂದ್ರೆ ಅಹೋರಾತ್ರಿ ನಾವು ರೈತರೆಲ್ಲರೂ ಕೂಡಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ। ಅದೇ ರೀತಿ ಮತ್ತು ಈಗಾಗಲೇ ಹೇಳಿದಂಗೆ ಬಳ್ಳೊಳ್ಳಿ ಮಾರ್ಕೆಟ್ ಒಂದು ಸ್ವಲ್ಪ ತೊಂದರೆ ಆಗತ್ತೆ, ಯಾಕಂದ್ರೆ ಅಲ್ಲಿ ರವಿವಾರ ಪೇಟೆಯಲ್ಲಿ ಬಳ್ಳೊಳ್ಳಿ ಇಟ್ಕೊಂಡು ಕೂಟ್ರೆ ಅಂಗಡಿಕಾರರು ತಮ್ಮ ಅಂಗಡಿ ಮುಂದೆ ಇಟ್ಟಿರ್ತಾರೆ, ಅವರು ಟೈಮ್ ಆತಂದ್ರೆ ಏಳು ಅಂತಾರೆ। ಅದಕ್ಕಾಗಿ ರೈತರಿಗೆ 10:00 ಆತಂದ್ರೆ ನಿತ್ತ ಕೊಡೋದಿಲ್ಲ ಅವರು। ಅದಕ್ಕಾಗಿ ಏನೈತಿ, ದಯವಿಟ್ಟು ನಾವು ಮಾನ್ಯ ಡಿ ಸಿ ಅವರಿಗೆ ಮನವಿ ಮಾಡ್ಕೋತೇವೆ, ಈ ಬಳ್ಳೊಳ್ಳಿ ಮಾರ್ಕೆಟ ಮತ್ತು ಜೈ ಕಿಸಾನ್ ಇದೇನೈತಲ್ಲ ತರಕಾರಿ ಮಾರ್ಕೆಟ ಅದೇ ಜಾಗದಾಗ ಇರ್ಬೇಕು। ಆ ಜಾಗ ಬಿಟ್ಟು ಏನಾದರೂ ತಗಲಿದ್ದ ಆತಂದ್ರೆ ನಾವು ರಾಜ್ಯಾದ್ಯಂತ ರೈತರೆಲ್ಲರೂ ಕೂಡಿ ಒಂದು ಹೋರಾಟವನ್ನು ಅಹೋರಾತ್ರಿ ಮಾಡಬೇಕಾಗುತ್ತೆ। ನಿಮ್ಮ ಹೆಸರು ರಾಚಪ್ಪ ಪಾಟೀಲ್, ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರೈತ ಘಟಕದ ರಾಜ್ಯಾಧ್ಯಕ್ಷ। ಅವರು ಅಲ್ಲಿ ಏನಾಗಿದೆ, ಅವರು ಇಲ್ಲಿಗೆಲ್ಲ ಇದನ್ನು ಮಾಡಿದಾರಂತೆ ಬ್ರದರ್, ಇಲ್ಲಿ ಕೇರಿಲ್ಲ ಭೂ ಪರಿವರ್ತನೆ ಆಗಬೇಕಾದ್ರೆ ಅಲ್ಲಿ ನಕಲಿ ದಾಖಲಾತಿ ಸೃಷ್ಟಿಸಿ ಅದನ್ನ ರೆಡಿ ಮಾಡಿದಾರೆ ಅನ್ನೋ ಒಂದು ಆರೋಪ ಐತಿ, ಹಾಗಾಗಿ ಆದೇಶ ಆಗೈತಿ। ಅದಕ್ಕೇನು ಹೇಳ್ತಾರೆ? ಆರೋಪಗಳು ನಮ್ಮ ಕಂಡಂತೆ ಯಾವ ಒಂದು ರೈತರಿಗೆ ಬಂದಿಲ್ಲ, ದಯವಿಟ್ಟು ಆರೋಪಗಳು ಮತ್ತೇನೈತಿ, ಅವರು ಮರ್ಜೆಂಟ್ ವ್ಯಾಪಾರಸ್ಥರೇ ಮರ್ಜೆಂಟ್ಗಾರ ಏನಿದಾರಲ್ಲ ಅವರು ಒಳ್ಳೆ ಒಂದು ಬೇಡಿಕೆಯನ್ನು ರೈತರಿಗೆ ಕೊಡತ್ತಾರ। ಅಲ್ಲ ಸರಿಯಾಗಿ ಕೊಡೋದಿಲ್ಲ ಅಂತಲ್ಲ, ದರನ ಕೊಡಂಗಿಲ್ಲ ಅಂತಲ್ಲ, ರೇಟ್ ಹಂಗೆ ಆ ಥರ ಏನಿಲ್ಲ, ಎಲ್ಲರೂ ಸರಿಯಾದಂಥ ದರ ಕೊಡ್ತಾರ। ಮತ್ತು ಅವ್ರು ಏನೈತಿ ಎಲ್ಲರೂ ರೈತರಿಗೆ ಒಳ್ಳೆ ಒಂದು ಸ್ಪಂದನೆಯನ್ನು ಇಟ್ಕೊಂಡಾರ, ಆ ಥರ ಏನಿಲ್ಲ। ಕೆಲವೊಂದಿಷ್ಟು ರೈತರು ಹೇಳತ್ತಿದ್ರು ಸರಿಯಾಗಿ ದರ ಕೊಡೋಂಗಿಲ್ಲ, ಅದನ್ನ ಬಂದ್ ಮಾಡಬೇಕು, ಇದನ್ನ ಓಪನ್ ಮಾಡ್ಬೇಕು ಅಂತ। ದರದ ಬಗ್ಗೆ ಏನೋ ತೊಂದರೆ ಇಲ್ಲ ಸರ್, ಸುಳ್ಳ ಏನೋ ಏನೋ ಬೇಡ ಆದಂಥವ್ರು ಏನಾರು ಸಲಹಾಗಳನ್ನ ಕೊಟ್ಟಿರ್ಬೋದು, ಯಾವುದೇ ರೀತಿ ಅವರು ನಮ್ಗೆ ರೈತರಿಗೆ ಏನೋ ತೊಂದರೆ ಕೊಟ್ಟಿಲ್ಲ। ಅಂದ್ರೆ ಇದನ್ನ ಮುಂದುವರ್ಸಂತೀರಿ? ಅನುಕೂಲ ಐತೆ ಸರ್। ಓಕೆ ಸರ್, ನಮ್ಮ ಬೇಡಿಕೆ ಏನಂದರೆ ಈಗ ಇಲ್ಲಿರ್ತಕ್ಕಂಥ ಒಂದು ಜೈ ಕಿಸಾನ್ ನಮ್ಮ ಭಾಜಿ ಮಾರ್ಕೆಟಿಂಗ್ ಅಂತಲ್ಲ, ಅದು ನಮ್ಮ ಅನೇಕ ತಾಲೂಕುಗಳಿಗೆ ಸಂಪರ್ಕಕ್ಕೆ ಭಾಳ ಸಮೀಪ ಐತೆ ಸರ್। ಮತ್ತು ಇದನ್ನು ತೆಗೆದು ಅಲ್ಲಿ APMC ಒಳಗೆ ಈಗಾಗಲೇ ಹಾಕಿ ಬುದ್ಧಿ ಬಂದು ಹೋಗ್ಯದ ಸರ್ ಒಂದಷ್ಟು ಜನಕ್ಕೆ, ನಮ್ಮ ಆ ಕಡೆ ಆ ಸೈಡ್ ಭಾಗಕ್ಕೆ। ನಮ್ಗೆ APMCಯಲ್ಲಿ ಇರ್ತಕ್ಕಂಥವ್ರಿಗೂ ಆ ರೈತರಿಗೂ ನಮಗೇನು ತಕರಾರು ಮಾಡ್ಬೇಕಂತ ಏನು ತೊಂದರೆ ಇಲ್ಲ। ಮತ್ತು ಅಲ್ಲಿ ಒಳ್ಳೆ 2 ಮಾರ್ಕೆಟ್ ನಮ್ಮ ಬೆಳಗಾವದವ್ರಿಗೆ ಇರೋದು, ಭಾಜಿ ಮಾರ್ಕೆಟ್ 2 ಇರೋದ್ರಿಂದ ನಮಗೆ ಕಾಂಪಿಟೇಷನ್ ಆದ್ರೆ ರೇಟ್ ಚಲೋ ಸಿಗ್ತೈತಿ। ಆಮೇಲೆ ಇಲ್ಲಿ ಅಲ್ಲಿಂದ ಒಂದು ನಮ್ದು APMCದ 10 ಕಿಲೋಮೀಟರ್ ಸರ್ ಫರಕ್, ಈಗಿದ್ದ ಭಾಜಿ ಮಾರ್ಕೆಟ್ ಜೈ ಕಿಸಾನ್ ಭಾಜಿ ಮಾರ್ಕೆಟ್ದಿಂದ ಇಲ್ಲಿವರೆಗೆ 10 ಕಿಲೋಮೀಟರ್ ಗ್ಯಾಪ್ ಐತ್ರಿ। ಮತ್ತು ಅಧಿವೇಶನ ನಡೀತಾ ನಮ್ಮ ಭಾಜಿ ಅದು ಎಲ್ಲ ಕೊಳತು ಹೋಗ್ತೈತಿ, ಮತ್ತು ಅಲ್ಲಿಂದ ಇಲ್ಲಿ ಮಟ್ಟ ನಮಗೆ ಟ್ರಾಫಿಕ್ ಭಾಳ ಆಕತಿ। ಅಲ್ಲಿರ್ತಕ್ಕಂಥ ಭಾಜಿ ಮಾರ್ಕೆಟ್ದವ್ರು ಅಲ್ಲಿ ಏನದಾರಲ್ಲ ಅವರೆಲ್ಲ ನಮ್ಗೆ ಚಲೋ ರೇಟ್ ಕೊಡ್ತಾ ಇದ್ದಾರೆ, ಆಮೇಲೆ ತೂಕ ಸರಿ ಬರ್ತೈತಿ। ಯಾವ ಭಾಜಿ ಮಾರ್ಕೆಟ್ ರೇಟ್? ಜೈ ಕಿಸಾನ್ ಭಾಜಿ ಮಾರ್ಕೆಟ್, ಜೈ ಕಿಸಾನ್ ಭಾಜಿ ಮಾರ್ಕೆಟ್ ಚಲೋ ರೇಟ್ ಕೊಡ್ತಾ ಇದ್ದಾರೆ ನಮ್ಗೆ, ಅಲ್ಲಿಂದ ಏನು ತೊಂದರೆ ಇಲ್ಲ, ಬಿಲ್ ಕೊಡೋದಕ್ಕೆ ಏನು ತೊಂದರೆ ಇಲ್ಲ। ಇದನ್ನ ಒಂದು 10 ಮಿನಿಟ್ದೊಳಗೆ ನಮ್ದು ಕಾಯಿಪಲ್ಲೆ ಮಾರಿ ತಮಗೆ 10 ಮಿನಿಟ್ದೊಳಗೆ ಬಿಲ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನೂ ಐತಿ। ಆಮೇಲೆ ರೈತರಿಗೆ ಹೋಗಿ ಬರ್ತಕ್ಕಂಥ ಸರ್ ಹೈವೇ ಬಾಗಲಕೋಟೆ ರೋಡು ಹೈವೇ, ಆಮೇಲೆ ಈ ಕಡೆ ಹೋದ್ರೆ ನಮ್ದು ಬೈಲೊಂಗ ತಾಲೂಕು ಆಗಿರ್ಬೋದು, ಕಿತ್ತೂರು ತಾಲೂಕು ಆಗಿರ್ಬೋದು, ಸವದತ್ತಿ ತಾಲೂಕು ಆಗಿರ್ಬೋದು, ರಾಮದುರ್ಗ ತಾಲೂಕು ಆಗಿರ್ಬೋದು, ಯರಗಟ್ಟಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಅನೇಕ ತಾಲೂಕುಗಳಿಗೆ ಅದು ನಮಗೆ ಭಾಳ ಸಮೀಪ ಆಕತ್ರಿ। ಆಮೇಲೆ ರೇಟನ್ನು ಕೂಡ 2 ಭಾಜಿ ಮಾರ್ಕೆಟ್ ಇರೋದ್ರಿಂದ ರೇಟ್ ನಮಗೆ ಚಲೋ ಸಿಗ್ತದೆ ಅನ್ನೋದು ನಮ್ದು ಇದೈತೆ ಸರ್। ಅದಕ್ಕಾಗಿ ನಾವು ಹೋರಾಟ ಮಾಡಿ DC ಅವರಿಗೆ ಮನವಿ ಕೊಟ್ಟು, ಅದಕ್ಕಾಗಿ ಆ ಜೈ ಕಿಸಾನ್ ಮಾರ್ಕೆಟನ್ನು ಅಲ್ಲೇ ಇರಲಿ, ಅದಕ್ಕೆ ನಮಗೆ ಚಲೋ ರೇಟ್ ಸಿಗ್ತದೆ ಅನ್ನೋದಕ್ಕಾಗಿ ನಾವು ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದೇವೆ ಸರ್। ಕೆಲವೊಂದಿಷ್ಟು ರೈತರಿಗೆ ಮೋಸ ಮಾಡ್ತಾರೆ ಅವರು, ಜೈ ಕಿಸಾನ್ದವರು ಮತ್ತು ಅದರಿಂದ ಸರ ಇನ್ನೊಂದು ಏನೈತಿ, ರೈತರದ್ದು ಎಷ್ಟು ತ್ರಾಸ ಅನ್ನೋದು ಈಗ ಹೇಳಿಬಿಡ್ತೇವೆ ಸರ್। ಒಂದು ಇಲ್ಲಿ ಲಸುನ್ ಮಾರ್ಕೆಟ್ ನಮ್ದು ಏನು ಬಳ್ಳೊಳ್ಳಿ ಮಾರ್ಕೆಟ್ ಅಂತಲ್ಲ ಸರ,
ಕರೆಕ್ಟ್ 1 ಗಂಟೆ ಒಳಗಾಗಿ ನಾವು ಮಾರಿದ್ರೆ ಅಷ್ಟೇ ನಾವು ಅದನ್ನು ಬಳುವಳಿ ಇಟ್ಕೋಬೇಕು. ಅಕಸ್ಮಾತ್ 1 ಗಂಟೆ ಲೇಟ್ ಆತಪ್ಪ ಅಂತ ಒಂದು ನಿಮಿಷ ಲೇಟ್ ಆದರೂ ಕೂಡ ಅಲ್ಲಿ ಇರ್ತಕ್ಕಂಥ ಸುತ್ತು ಕಡೆ ಅವ್ರೇನು ಅಂಗಡಿ ಅವ್ರದಲ್ಲ ರೈತರು ಹೆಂಗೆ ಬರ್ತೈತಲ್ಲ ಹಂಗೆ ಕೊಟ್ಟು ಹೋಗ್ಬೇಕು. ಆ ನಮೂನೆ ಅಲ್ಲಿ ಪೀಡಿಸ್ತಾರೆ. ಅದನ್ನು ಕೂಡ ಜೈ ಮಾರ್ಕೆಟಿಂಗ್, ಅದನ್ನು ಕೂಡ ನಮ್ಮ ಜೈ ಕಿಸಾನ್ ಮಾರ್ಕೆಟಿಂಗ್ ಅದನ್ನು ಕೂಡ ಹಾಕ್ಬೇಕಂತೇಳಿ ನಾವು ಮನವಿ ಮಾಡ್ತೇವೆ ಸರ್. ಯಾಕಂತಂದ್ರೆ ಈಗ ಆ ಕಡೆಯಿಂದ ಬಳ್ಳೊಳ್ಳಿ ತೊಗೊಂಬಂದಿರ್ತಾರೆ. ಆ ಬಳ್ಳೊಳ್ಳಿ ತೊಗೊಂಬಂದ ಮೇಲೆ 1 ತಾಸಿನೊಳಗೆ ಅದು ವ್ಯಾಪಾರ ಆದ್ರೆ ಆಯ್ತು. ಆಗದೆ ತಮಗೆ ಮಳೆ ಗಿಳಿ ಬಂದ್ರೆ ಅಂತೀ ದೊಡ್ಡ ಬಿಕಾರ್ರಿ ನಮ್ದು. ಯಾಕಂದ್ರೆ ಮಳೆ ಬಂದ್ರೆ ಒಟ್ಟು ನಿಂದಿರ್ಲಿಕ್ಕೆ ಇದಕ್ಕೆ ಕುಂದಿರ್ಲಿಕ್ಕೆ ಒಟ್ಟು ಅಲ್ಲಿ ಇದಿಲ್ಲ, ಭಾಳ ಕೊಳಿಸೈತಿ. ಅದಕ್ಕೆ ಆ ಮಾರ್ಕೆಟನ್ನು ಕೂಡ ಜೈ ಕಿಸಾನ್ ಮಾರ್ಕೆಟ್ಗೆ ಹೋಗ್ಬೇಕು ಅನ್ನೋದು ನಮ್ದು ಮನವಿ ಇದೆ ಸರ್. ಯಾಕಂದ್ರೆ ರೈತರಿಗೆ ಭಾಳ ಅನುಕೂಲ ಐತಿ. ಜೈ ಕಿಸಾನ್ ಮಾರ್ಕೆಟ್ದಿಂದ ಭಾಳ ರೈತರಿಗೆ ಅನುಕೂಲ ಐತಿ. ಯಾಕಂದ್ರೆ ಹೈವೇ ಐತ್ರಿ, ಇದನ್ನ ನೆನಪಿಟ್ಕೋಬೇಕು. ಹೋಗ್ಲಿಕ್ಕೆ ಬರಲಿಕ್ಕೆ ಗಾಡಿ ಹೋಗ್ಲಿಕ್ಕೆ ಬರಲಿಕ್ಕೆ ಹೈವೇದ ಮೇಲೆ ಹೋಗಕ್ಕೆ ಅನೇಕ ತಾಲೂಕುಗಳಿಗೆ ಮತ್ತು ಬೀಡ್ ಆಗೋದಿಲ್ಲ, ಮತ್ತು ರಶ್ ಆಗೋದಿಲ್ಲ. ಅದಕ್ಕಾಗಿ ನಮ್ದು ವಿನಂತಿ DC ಅವರಿಗೆ ಇದ್ರ ಮನವಿ ಕೊಟ್ಟು ನಮಗೆ APMC ಮಾರ್ಕೆಟ್ದೊಳಗೆ ಬಂದ್ ಮಾಡ್ರಿ ಅಂತ ಹೇಳತ್ತಿಲ್ಲ. ಅದನ್ನು ಚಾಲೋ ಇಡ್ಲಿ, ಇದನ್ನು ಚಾಲೋ ಇಡ್ಲಿ. ಆ ಕಾಂಪಿಟೇಷನ್ದಿಂದ ನಮಗೆ ರೇಟ್ ಸಿಗ್ತದೆ ಅನ್ನೋದಕ್ಕೆ ಬಡದಾಡ್ತೇವೆ. ನಿಮ್ಮ ಹೆಸರು? ನಾವು ಜಗದೀಶ್ ಪಾಟೀಲ್ ಅಂತ ಹೇಳ್ರಿ, ಗ್ರಾಮ ಪಂಚಾಯತಿ अध्यक्षರು हंडीकेरी. जय किसान खाजगी मार्केट बंद झाल्यास शेतकऱ्यांना APMCला जावं लागेल. त्यामुळे आमचा वाहतूक खर्च दुप्पट होईल आणि APMC व्यापारी 8 ते 15% कमिशन आकारतात. त्यामुळे शेतकऱ्यांचं आर्थिक नुकसान होईल असा आरोप निवेदनात करण्यात आलाय. विनोद कोलकार, KMM मराठी, बेळगाव.